ಬಿಡದಿ ಟೌನ್ಶಿಪ್ಗಾಗಿ ರೈತರ ಭೂಮಿ ಸ್ವಾಧೀನ ಮಾಡುವ ವಿಚಾರ. ಬಿಡದಿ ಟೌನ್ಶಿಪ್ಗೆ ಭೂಮಿ ಸ್ವಾಧೀನಕ್ಕೆ ಕುಮಾರಸ್ವಾಮಿ ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿದರು. ಬೆಂಗಳೂರಿನ ಡಿಕೆ ಶಿವಕುಮಾರ್ ಅವರ ಸರ್ಕಾರಿ ನಿವಾಸದಲ್ಲಿ ಬಿಡದಿ ರೈತರ ಜೊತೆ ಡಿಸಿಎಂ ಸಭೆ ನಡೆಸಿದರು. ಬಿಡದಿ ಭಾಗದಿಂದ ಡಿಕೆ ಶಿವಕುಮಾರ್ ಅವರ ಜೊತೆ ಸಭೆಗೆ ಅಂತ ನೂರಾರು ರೈತರು ಬಂದಿದ್ರು. 1 ಎಕರೆ ಜಮೀನಿಗೆ ಪರಿಹಾರದ ಜೊತೆಗೆ ಸೈಟ್ ನೀಡೋದಕ್ಕೆ ರೈತರು ಮನವಿ ಮಾಡಿದ್ದಾರೆ. ಪರಿಶೀಲಿಸೋದಾಗಿ ರೈತರಿಗೆ ಡಿಕೆ ಶಿವಕುಮಾರ್ ಭರವಸೆ ನೀಡಿದ್ದಾರೆ. ಬಿಡದಿ ಭಾಗದಿಂದ ಬಂದಂತಹ ನೂರಾರು ರೈತರ ಜೊತೆ ಡಿಕೆ ಶಿವಕುಮಾರ್ ಸಭೆ ನಡೆಸಿದರು. ಬಿಡದಿ ಟೌನ್ಶಿಪ್ಗಾಗಿ ರೈತರ ಭೂಮಿ ಸ್ವಾಧೀನಪಡಿಸಿಕೊಳ್ಳೋ ವಿಚಾರವಾಗಿ ಕುಮಾರಸ್ವಾಮಿ ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿದರು. ರಿಯಲ್ ಎಸ್ಟೇಟ್ ನಡೆಸೋದಕ್ಕೆ ಸರ್ಕಾರ ಮುಂದಾಗಿದೆ ಅಂತ ಆರೋಪ ಮಾಡಿದ್ರು ಕುಮಾರಸ್ವಾಮಿ. ಡಿಕೆ ಶಿವಕುಮಾರ್ ಅವರ ಸರ್ಕಾರಿ ನಿವಾಸದಲ್ಲಿ ಬಿಡದಿ ರೈತರ ಜೊತೆ ಡಿಕೆ ಶಿವಕುಮಾರ್ ಸಭೆ ಮಾಡಿದ್ರು. ಇವತ್ತು 1 ಎಕರೆ ಜಮೀನಿಗೆ ಪರಿಹಾರದ ಜೊತೆಗೆ ಸೈಟ್ ನೀಡೋದಕ್ಕೆ ರೈತರು ಮನವಿ ಮಾಡಿದ್ರು. ಯೋಜನೆ ಆಗಬೇಕು ಪ್ರತಿ ಗ್ರಾಮಗಳಲ್ಲಿ ವಿವರವಾಗಿ. ಮತ್ತು ಶೇಖರ್ ಕಂಚಿಪುರ ಗ್ರಾಮ, ನಾನು ದಲಿತ ಮುಖಂಡ. ದೇವೇಗೌಡರ ಕುಟುಂಬ ಹಾಸನದಲ್ಲಿ ಜಮೀನು ತೆಗೆದುಕೊಳ್ಳಬಹುದಿತ್ತು. ದೇವೇಗೌಡರ ಕುಟುಂಬ ಬಿಡದಿಯಲ್ಲಿ ನೂರಾರು ಎಕರೆ ಜಮೀನು ಖರೀದಿಸಿದ್ದಾರೆ. ಕೇತಗಾನಹಳ್ಳಿ ಜಮೀನು ಭೂಸ್ವಾಧೀನ ಮಾಡ್ತಿಲ್ಲ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಜೂನ್ 30ರ ಒಳಗಡೆ ಒಪ್ಪಿಗೆ ಕೊಡ್ತಿರೋ ಅವರಿಗೆ ಪೂರ್ತಿ ಹಣ ಹಾಕ್ತೀವಿ, ಯಾರು ಒಪ್ಪಿಗೆ ಕೊಡೋದಿಲ್ವೋ ಹಣವನ್ನ ಕೋರ್ಟಿಗೆ ಕಟ್ತೀವಿ, ಅಲ್ಲಿ ಬಡದಾಡಿ ತಗೊಳ್ಳಿ. ಜೂನ್ 30ರ ಒಳಗೆ ಭೂ ಸ್ವಾಧೀನದ ನೋಟಿಫಿಕೇಶನ್ ಅಂತ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟರು. ಬಿಡದಿ ಅಂತ ಹೆಸರಿಡಲ್ಲ, ಗ್ರೇಟರ್ ಬೆಂಗಳೂರು ಅಂತಲೇ ಹೆಸರಿಡ್ತೀವಿ. 1 ಎಕರೆಗೆ 5 ಕೋಟಿ ಪರಿಹಾರ ಆಗತ್ತೆ, ಒಂದೇ ಜಾಗದಲ್ಲಿ ಸೈಟ್ ಕೊಡ್ತೀವಿ ಅಂತ ಬಿಡದಿಯ ರೈತರನ್ನ ಉದ್ದೇಶಿಸಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿತ್ತು. ನೂರಾರು ರೈತರು ಬಂದು ಡಿಕೆ ಶಿವಕುಮಾರ್ ಅವರ ಜೊತೆ ಇವತ್ತು ಸಭೆ ನಡೆಸಿದ್ರು. ಈ ಸಭೆಯ ನಂತರ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ರು. ಜೂನ್ 30ರ ಒಳಗಡೆ ಯಾರು ಒಪ್ಪಿಗೆ ಕೊಡ್ತಾರೋ ಅವ್ರಿಗೆ ಹಣ ಹಾಕ್ತೀವಿ, ಒಪ್ಪಿಗೆ ಕೊಟ್ಟಿಲ್ಲ ಅಂದ್ರೆ ಹಣವನ್ನ ಕೋರ್ಟಿಗೆ ಕಟ್ತೀವಿ, ಅಲ್ಲಿ ಬಡದಾಡಿ ತಗೊಳ್ಳಿ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ನಮ್ದು ಜಮೀನೆಲ್ಲ ಹೊರಟೋಯ್ತದೆ ಮೇಕೆದಾಟಿಗೆ. ಮೇಕೆದಾಟು ಪ್ರಾಜೆಕ್ಟ್ ಆದ್ರೆ ನಮ್ದು ಒಂದು 100 ಎಕರೆ ಹೋಗ್ತದೆ. ನಾನೇನು ಇಲ್ಲ ಅಂತ ಹೇಳ್ತಾ ಇಲ್ಲ. ಯಾರು ಅಕ್ವಿಷನ್ ಆಗ್ಬೇಕು ಅಂತ ಯಾರಿಗೂ ಇಷ್ಟಪಡುದಿಲ್ಲ. ಯಾವ ರೈತರು ಆಸ್ತಿ ಕಳ್ಕೊಳ್ಳೋಕೆ ಯಾರಿಗೂ ಇಷ್ಟ ಇಲ್ಲ. ಪೂರ್ವಜರು ಮತ್ತೊಂದು ಎಲ್ಲ ಮಾಡ್ಕೊಂಡು ಬಂದಿರ್ತದೆ. ಯಾಕೆ ಶುರು ಆಯ್ತು ನಮ್ಮಲ್ಲಿ? ಬಿಡದಿ ಟೌನ್ಶಿಪ್ ಯಾರಿಂದ ಬಂತು? ಆರೋಳ್ಳಿ ಇಂಡಸ್ಟ್ರಿಯಲ್ ಏರಿಯಾ ಯಾರಿಂದ ಬಂತು? ಸಿಎಂ ಲಿಂಗಪ್ಪ ಇದ್ದಾಗ 1 ಎಕರೆ ಅಕ್ವಿಷನ್ ಆಗಿ ನಾವು ಬಿಟ್ಟಿದ್ವಾ? ಬಿಟ್ಟಿದ್ದಿಲ್ಲ. ಈ ಕಡೆ ಮಾಡ್ಕೊಳ್ಳಿ ಅಂತ ಸುಮ್ಮನೆ ಬಿಟ್ಬಿಟ್ಟಿದ್ದ. ಬೆಂಗಳೂರು ಸುತ್ತಮುತ್ತಲಿ ಮಾಡಿ ಅಂತ ಬಿಟ್ಟಿದ್ದ. ಕುಮಾರಸ್ವಾಮಿ ಬಂದ ಮೇಲೆ, ದೇವೇಗೌಡರು ಬಂದ ಮೇಲೆ ಈ ಅಕ್ವಿಷನ್ ಅಂತ ಶುರು ಆಯಿತು. ಅವರು ಹಾಸನಲ್ಲೇ ಜಮೀನು ತಗೋದಾಯ್ತಲ್ಲ, ಇಲ್ಲೇ ಬಂದು ಜಮೀನು ತಗೊಂಡ್ರಲ್ಲ. 100 ಎಕರೆ ಅವ್ರು ತಗೊಂಡ್ರು, ತಮ್ಮಣ್ಣ ತೆಗೆದುಕೊಂಡ್ರು, ಅವ್ರ ಹಿಂಸು ತಗೊಂಡ್ರು, ಅವ್ರ ಬೀಗರುಗಳು ತಗೊಂಡ್ರು, ಎಲ್ಲ ತಗೊಂಡ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.